ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಮತ್ತೆ ಸಂಕಷ್ಟ. ದೌರ್ಜನ್ಯ ಆರೋಪ ಎಚ್.ಡಿ. ರೇವಣ್ಣಗೆ ಡವಡವ ಶುರುವಾಗಿದೆ. ಯಾಕಂದ್ರೆ ಈಗಾಗಲೇ ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಯಾವ ರೀತಿಯಾಗಿ ರೇವಣ್ಣ ಫ್ಯಾಮಿಲಿ ಸಂಕಷ್ಟವನ್ನ ಅನುಭವಿಸಿತ್ತು, ಈಗ ಮತ್ತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಸಂಕಷ್ಟ. ದೌರ್ಜನ್ಯ ಆರೋಪ ಎಚ್.ಡಿ. ರೇವಣ್ಣ ಡವಡವ ಅಂತ ಆಗ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಸುಪ್ರೀಂ ನೋಟಿಸ್ ಅನ್ನ ಜಾರಿ ಮಾಡಿದೆ. ಎಚ್.ಡಿ. ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ ಅರೆಸ್ಟ್ ಆಗ್ತಾರಾ ಮಾಜಿ ಮಿನಿಸ್ಟರ್ ಎಚ್.ಡಿ. ರೇವಣ್ಣ? ಮಾಜಿ ಸಚಿವ ಎಚ್.ಡಿ. ರೇವಣ್ಣ ದೌರ್ಜನ್ಯ ಆರೋಪ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಪ್ರೀಂ ಮತ್ತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈ ಹಿಂದೆ ಹೈಕೋರ್ಟ್ ಏನ್ ಸೂಚನೆಯನ್ನ ಕೊಟ್ಟಿತ್ತು, ಏನು ಆದೇಶವನ್ನ ಕೊಟ್ಟಿತ್ತು? ಯಾಕಂದ್ರೆ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಫ್ಯಾಮಿಲಿಯೇ ಇಲ್ಲಿ ಕೋರ್ಟ್ಗೆ ಅಲ್ದಾಡುವಂತ ಸಿಚುವೇಶನ್ ಬರುತ್ತೆ. ಹೊಳೆನರಸೀಪುರ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗಿರುತ್ತೆ, ಎಫ್ಐಆರ್ ಆಗಿರುತ್ತೆ. ಬಟ್ ಈ ಕೇಸು ರಾಜಕೀಯವಾಗಿ ರೇವಣ್ಣ ಕುಟುಂಬಕ್ಕೆ ಎಷ್ಟರ ಮಟ್ಟಿಗೆ ಹೊಡೆತ ತಂದು ಕೊಡುತ್ತೆ ಅಂತ ಅಂದ್ರೆ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕಂಬಿ ಎನಿಸ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಬಟ್ ಎಚ್.ಡಿ. ರೇವಣ್ಣ ಹೆಸರು ಕೂಡ ಇದರಲ್ಲಿ ಕೇಳಿ ಬಂದಿರುತ್ತೆ. ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಅಂದ್ರೆ ಹೈಕೋರ್ಟ್ ಏನ್ ತೀರ್ಪನ್ನ ಕೊಟ್ಟಿತ್ತು, ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿರ್ತಾರೆ. ಹೊಳೆನರಸೀಪುರದ ಮನೆ ಕೆಲಸದಾಕೆಯ ಮೇಲಿನ ರೇಪ್ ಕೇಸ್. ರೇವಣ್ಣ ದೋಷ ಮುಕ್ತ ಎಂದು ಹೈಕೋರ್ಟ್ ತೀರ್ಪನ್ನ ಕೊಡುತ್ತೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದ ಸರ್ಕಾರ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ. ಹೈಕೋರ್ಟ್ ಆದೇಶದ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದ ಸುಪ್ರೀಂ, ಹೈಕೋರ್ಟ್ ಆರೋಪದ ಸ್ವರೂಪ ಹೇಗೆ ಬದಲಾಯಿಸಬಹುದು? 2025ರಲ್ಲೇ ಹೈಕೋರ್ಟ್ ತೀರ್ಪು ನೀಡಿದ್ರು ವಿಳಂಬ ಯಾಕೆ? ಅರ್ಜಿ ಸಲ್ಲಿಸಲು ಯಾಕೆ ತಡ? ರಾಜ್ಯ ಸರ್ಕಾರದ ವಿರುದ್ಧ ಗರಂ ಆಯ್ತು ಸುಪ್ರೀಂ. ತಂದೆ ಹಾಗೂ ಮಗನ ವಿರುದ್ಧ ಒಂದೇ ರೀತಿಯ ಆರೋಪ ಇವೆ. ವಿಚಾರಣೆ ಮುಂದೂಡಿ ಎಚ್.ಡಿ. ರೇವಣ್ಣಗೆ ನೋಟಿಸ್ ಜಾರಿಯನ್ನ ಮಾಡಿದೆ. ಹೊಳೆನರಸೀಪುರದ ಮನೆ ಕೆಲಸದಾಕೆಯ ಮೇಲಿನ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ದೋಷ ಮುಕ್ತ ಎಂದು ಹೈಕೋರ್ಟ್ ತೀರ್ಪನ್ನ ಕೊಡುತ್ತೆ. ಈ ತೀರ್ಪನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಗರಂ ಆಗಿದೆ. ಪ್ರಜ್ವಲ್ ರೇವಣ್ಣ, ಎಚ್.ಡಿ. ರೇವಣ್ಣ ವಿರುದ್ಧ ದಾಖಲಾಗಿದ್ದ ಕೇಸ್ಗಳು. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ಸಹಿತ ಹೊಳೆನರಸೀಪುರದ ಮನೆ ಕೆಲಸದಾಕೆಯ ಮೇಲಿನ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಕೆಲಸದಾಕೆಯ ತೀವ್ರ ಕಿರುಕುಳ, ಘನತೆಗೆ ಧಕ್ಕೆ ತಂದ ಆರೋಪ ಪ್ರಜ್ವಲ್ ರೇವಣ್ಣ, ಎಚ್.ಡಿ. ರೇವಣ್ಣ ವಿರುದ್ಧ ದಾಖಲಾಗಿದ್ದಂತ ಕೇಸ್ ಇದು. ಈ ಕೇಸ್ ವಿಚಾರಕ್ಕೆ ಯಾಕಂದ್ರೆ ಗಮನಿಸಿದ್ವಿ ನಾವು ಆ ಒಂದು ಸಿಚುವೇಶನ್ ಅಲ್ಲಿ, ಆ ಟೈಮ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾದಂಥ ಕೇಸ್ಗಳು, ಏನೆಲ್ಲ ವಿಚಾರಣೆ ನಡೆದಿತ್ತು, ಅದರಲ್ಲಿ ಹೊಳೆನರಸೀಪುರದ ಮನೆ ಕೆಲಸದಾಕೆಯ ಮೇಲೆ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಎಚ್.ಡಿ. ರೇವಣ್ಣ ಹೆಸರು ಕೂಡ ಕೇಳಿ ಬಂದಿರುತ್ತೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕಂಬಿ ಹಿಂದೆ ಇದ್ದಾರೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯನ್ನ ಮಾಡಲಾಗ್ತಿದೆ. ಬಟ್ ರೇವಣ್ಣ, ಎಚ್.ಡಿ. ರೇವಣ್ಣಗೆ ಹೈಕೋರ್ಟ್ ನಿರ್ದೋಷಿ ಅಂತ, ದೋಷ ಮುಕ್ತ ಅಂತ ಅಲ್ಲಿ ತೀರ್ಪನ್ನ ಕೊಟ್ಟಿರುತ್ತೆ. ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ ಸರ್ಕಾರ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ
ಎಚ್.ಡಿ. ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಪ್ರೀಂ ಕೋರ್ಟ್ ಮತ್ತೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ಅನಿತಾ, ಏನಂದ್ರೆ ಇದೀಗ ಏನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದಂತ ಒಂದು ಮೇಲ್ಮನವಿ ಅರ್ಜಿ ವಿಚಾರಣೆ ಆಯಿತು. ಅದರಲ್ಲಿ ಸಹ ಪ್ರಮುಖವಾಗಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯ ಮತ್ತೆ ಕಿಡ್ನಾಪ್ ಪ್ರಕರಣ 2 ಪ್ರಕರಣ ಅವರ ವಿರುದ್ಧ ಒಂದು ಹೊಳೆನರಸೀಪುರದಲ್ಲಿ ಒಂದು ಮತ್ತೆ ಮೈಸೂರಿನ KR ನಗರದಲ್ಲಿ ಸಹ ಒಂದು 2 ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರು ಒಂದು ನನ್ನನ್ನು ಆರೋಪ ಮುಕ್ತರನ್ನಾಗಿ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಸೆಷನ್ಸ್ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಆದರೆ ಸೆಷನ್ಸ್ ಕೋರ್ಟ್ ಅರ್ಜಿಯನ್ನ ಯಾವುದೇ ರೀತಿಯ ರೇವಣ್ಣ ಅವರ ಅರ್ಜಿಯನ್ನ ಮನ್ನಣೆ ಮಾಡಲಿಲ್ಲ. ಆದರೆ ಅದನ್ನ ಪ್ರಶ್ನೆ ಮಾಡಿಬಿಟ್ಟು ಅವರು ಹೈಕೋರ್ಟ್ಗೆ ಮುಕ್ತಗೊಳಿಸಿತ್ತು. ಇದನ್ನ ಪ್ರಶ್ನೆ ಮಾಡಿಬಿಟ್ಟು ಇದೀಗ ರಾಜ್ಯ ಸರ್ಕಾರ ಏನೋ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸೊ ಇವತ್ತು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವ ರೀತಿ ನೀವು ಬದಲಾವಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ನನ್ನ ಸುಪ್ರೀಂ ಕೋರ್ಟ್ ಕೇಳಿರುವಂತದ್ದು. ಅದರ ಜೊತೆಗೆ ತಡವಾಗಿ ಪ್ರಾಸಿಕ್ಯೂಷನ್ ಏನೊಂದು ಮೇಲ್ಮನವಿ ಸಲ್ಲಿಸಿರೋದಕ್ಕೆ ಅದಕ್ಕೂ ಸಹ ಗರಂ ಆಗಿರುವಂತ, ಅಂದ್ರೆ ನೀವು ಡಿಸೆಂಬರ್ ಮತ್ತೆ ನವೆಂಬರ್ ನಲ್ಲಿ ಈ ಒಂದು ಹೈಕೋರ್ಟ್ ತೀರ್ಪನ್ನ ಕೊಟ್ಟಿರುವಂತದ್ದು. ಇದನ್ನ ಪ್ರಶ್ನೆ ಮಾಡಿ ಈಗ ಕೋರ್ಟ್ಗೆ ಬಂದಿದ್ದಾರೆ. ಯಾಕೆ ಇಷ್ಟು ತಡ ಮಾಡಿದ್ರೆ? ಯಾಕಂದ್ರೆ ಈ ರಾಯಲ್ ಕೋರ್ಟ್ ಈ ಒಂದು ಪ್ರಕರಣದ ಒಂದು ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡಿದೆ. ಮತ್ತೆ ಇದ್ರ ಜೊತೆಗೆ ಹೈಕೋರ್ಟ್ 2 ಸೆಕ್ಷನ್ ಗಳನ್ನ ಬಿಡುವಂತೆ ಸಹ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಅದನ್ನ ಹೈಕೋರ್ಟ್ ಸಹ ರದ್ದುಪಡಿಸಿರುವಂತದ್ದು. ಇಷ್ಟು ತಡವಾಗಿ ಯಾಕೆ ನೀವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಏನು ಪ್ರಾಸಿಕ್ಯೂಷನ್ ರಾಜ್ಯ ಸರ್ಕಾರದ ಪರವಾದ ವಕೀಲರು ಯಾರು ಹಾಜರಾಗಿರ್ತಾರೆ, ಸೊ ಆ ಪ್ರಾಸಿಕ್ಯೂಷನ್ ಅವರನ್ನ ಕೇಳಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಕೂಡಲೇ ನೀವು ಮುಂದಿನ ಒಂದು 12 ವಾರದೊಳಗೆ ನೀವು ಒಂದು ವಿಚಾರಣೆಯನ್ನ, ಅಂದ್ರೆ ಇದರ ಸಂಪೂರ್ಣ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಅದಕ್ಕೆ ರಿಪ್ಲೈಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಮತ್ತೆ ಎಚ್.ಡಿ. ರೇವಣ್ಣ ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಹೈಕೋರ್ಟ್ ಏನೋ ಒಂದು ಶಿಸ್ತು ಪಾಲನೆಯನ್ನ ಮಾಡಬೇಕು, ಒಂದು ಡಿಸಿಪ್ಲಿನ್ ಇರಬೇಕು. ಹೈಕೋರ್ಟ್ ಈ ರೀತಿ ಬೇಕಾದ ರೀತಿಯಲ್ಲಿ ಒಂದು ಸೆಕ್ಷನ್ ಗಳನ್ನ ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಒಂದು ಟ್ರಯಲ್ ಕೋರ್ಟ್ ಏನು ವಿಚಾರಣೆ ಹಂತದಲ್ಲಿ ಟ್ರಯಲ್ ಕೋರ್ಟ್ ಒಂದು ಕಾಗ್ನಿಸೆನ್ಸ್ ಅನ್ನ ತಗೊಂಡಿದೆ. ಅದರ ವಿರುದ್ಧ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಟ್ರಯಲ್ ಕೋರ್ಟ್ ಕೊಟ್ಟಿರುವಂತಹ ಒಂದು ತೀರ್ಪು ಏನಿದೆ ಮತ್ತೆ ಟ್ರಯಲ್ ಕೋರ್ಟ್ ಏನು ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಸಹ ಎಲ್ಲ ಒಂದ್ ಕಡೆ ಸಹಮತ ವ್ಯಕ್ತಪಡಿಸುವ ರೀತಿಯಲ್ಲಿ ಹೇಳಿರುವಂತ. ಹಾಗಾಗಿ ಈಗ ಮುಂದಿನ 12 ವಾರಗಳ ಒಳಗೆ ಒಂದು ರಾಜ್ಯ ಸರ್ಕಾರದ ಪರವಾಗಿ ಮತ್ತೆ ಅದಕ್ಕೆ ಒಂದು ರಿಪ್ಲೈನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ರೇವಣ್ಣ ಪರವಾಗಿ ವಕೀಲರು ಯಾರು ಹಾಜರಾಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ಅವರು ಏನ್ ರಿಪ್ಲೈನ ಕೊಡ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದ್ರು ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ಏನಾದ್ರು ರೇವಣ್ಣ ಅವರಿಗೆ ಒಂದು, ಈಗ ರೇವಣ್ಣ ಅವರು 2 ಪ್ರಕರಣದಲ್ಲಿ ಹೊರಗಡೆ ಇದ್ದಾರೆ, ಅದೇ ಜಾಮೀನ ಮೇಲೆ ಹೊರಗಡೆ ಇರುವಂತದ್ದು. ಹಾಗಾಗಿ ಅವರ ಬೇಲನ್ನ ಮತ್ತೆ ಏನಾದ್ರು ಕ್ಯಾನ್ಸಲ್ ಮಾಡಿ ಅವರನ್ನು ಮತ್ತೆ ಜೈಲಿಗೆ ಕಳಿಸುತ್ತಾ ಅನ್ನೋದನ್ನ ಕಾದುಡಬೇಕಾಗುತ್ತೆ. ಆದ್ರೆ ಅದಕ್ಕೆ ರಿಪ್ಲೈ ಆಗಿ ಈಗ ಏನು ಈಗ ರಾಜ್ಯ ಸರ್ಕಾರ ಸಲ್ಲಿಸಿದಂತ ಪ್ರಾಸಿಕ್ಯೂಷನ್ ಮೇಲ್ಮನವಿ ಏನಿದೆ ಅದಕ್ಕೆ ಅವರ ಪರ ವಕೀಲರು ಯಾವ ರೀತಿ ರಿಪ್ಲೈನ ಕೊಡ್ತಾರೆ ಮತ್ತೆ ಕೋರ್ಟ್ ಯಾವ ರೀತಿ ಮುಂದಿನ ಸ್ಟೆಪ್ ತಗೊಳ್ಳುತ್ತೆ ಅನ್ನೋದನ್ನ ಕಾದುಡಬೇಕಾಗುತ್ತೆ. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.